ಶಕ್ತಿಶಾಲಿ ಅನ್ಕೊಂಡ್ಬಿಟ್ಯಾ? ಇವತ್ತು ಈ ನನ್ ಗದೆಯಿಂದ ಏಟ್ ತಿಂದ್ಮೇಲೆ ನೀನ್ ಎಲ್ಲ ಭ್ರಮೆನೂ ದೂರ ಆಗ್ಬಿಡುತ್ತೆ ರಾಹು. ಮರದ ಗದೆ ಮತ್ತು ಬಾಯಲ್ಲಿ ಬೊಗಳೆ. ನಾನು ನೋಡ್ತೀನಿ ಈ ಮುಷ್ಟಿಯಷ್ಟಿನ ಗದೆ ಎಷ್ಟು ಹೊತ್ತು ರಾಹುವಿನ ಮುಂದೆ ನಿಲ್ಲುತ್ತೆ ಅಂತ. ರಾಹು, ಇನ್ನೊಂದ್ಸಲ ಯೋಚ್ಸು. ಹೀಗಾದ್ರೆ ಕಷ್ಟ. ಅಣ್ಣನ ಹತ್ರ ಏಟ್ತಿನ್ಮೇಲೆ ನಿಂಗೆ ಯೋಚ್ಸಕ್ಕೂ ಆಗುತ್ತೋ ಇಲ್ವೋ? ರಾಹು, ಈಗ್ಲೇ ಸಮಯ ಇದೆ. ನೀನ್ ಹೇಳ್ಬಿಡು, ನೀನು ನನ್ನ ಅಪ್ಪನ ಎಲ್ ಬಂಧಿಸಿದ್ಯಾ ಅಂತ. ಕೃಷ್ಣ, ಇವನು ರಾಹು. ಇವನು ಒಳ್ಳೆ ಮಾತಿಗೆಲ್ಲ ಬಗ್ಗಲ್ಲ. ಇವನ ಹತ್ರ ನಿಜ ಬಾಯ್ ಬಿಡ್ಸಕ್ಕೆ ಒಂದೇ ದಾರಿ ಇರೋದು. ರಾಹು, ನನ್ ಮರದ ಗದೆಯಿಂದ ನಿನಗೆ ಪೆಟ್ಟಾಗ್ತಿಲ್ಲ ತಾನೆ? ಈ ಬಲರಾಮ ನಿಜವಾಗ್ಲೂ ಅತಿ ಬಲಶಾಲಿನೇ. ನಾನು ನನ್ನ ಅಸುರ ಬಲದ ಪ್ರಯೋಗ ಮಾಡದೇ ಇದ್ರೆ ಇವನನ್ನ ಎದುರಿಸೋದಕ್ಕಾಗೋದಿಲ್ಲ. ರಾಹು, ಇದು ಅಧರ್ಮ, ಮೋಸದ ಯುದ್ಧ ಇದು. ನೀನು ಈ ಯುದ್ಧದಲ್ಲಿ ನಿನ್ನ ರಾಕ್ಷಸನ ಶಕ್ತಿನ ಪ್ರಯೋಗ ಮಾಡೋ ಹಾಗಿಲ್ಲ. ನನ್ನ ಕ್ಷಮಿಸ್ಬಿಡು ಕೃಷ್ಣ. ಯಾಕಂದ್ರೆ ನನಗೆ ನಿನ್ನ ಅಣ್ಣನ ಕೈಲಿ ಚೆನ್ನಾಗಿ ಏಟ್ ತಿಂದು ಏನು ಯೋಚಿಸೋದಕ್ಕಾಗ್ತಿಲ್ಲ. ಅಣ್ಣ ಏಳು, ಅಣ್ಣ ಅಣ್ಣ ಏಳು. ಅಣ್ಣನ ಎದ್ರು ಯಾರ ರಾಕ್ಷಸನೂ ನಿಂತ್ಕೊಳಕ್ಕಾಗಲ್ಲ. ಆದ್ರೆ ಈ ರಾಹು ಎದ್ರು ಅಣ್ಣ ಯಾಕೆ ನಿಂತ್ಕೊಳಕ್ಕಾಗ್ತಿಲ್ಲ? ಅಣ್ಣ ಎದ್ದೋಳಣ್ಣ, ಅಲ್ಲಿ ಅಪ್ಪನ ಜೀವ ಅಪಾಯದಲ್ಲಿದೆ ಅಣ್ಣ. ಈಗ ಈ ರಾಕ್ಷಸನ್ನ ಸೋಲಿಸದೆ ಬಿಡಬೇಡ. ಜೀವವು ಶೇಷಾವತಾರನ ಶಕ್ತಿಯನ್ನು ಎದುರಿಸಲಾಗುವುದಿಲ್ಲ. ಆದರೆ ರಾಹು ಪೃಥ್ವಿಯವನಲ್ಲ. ಅವನು ಸೌರಮಂಡಲದ ಒಬ್ಬ ಶಕ್ತಿಶಾಲಿ ಗ್ರಹ. ಆದ್ದರಿಂದ ಅತ್ಯಂತ ಬಲಶಾಲಿಯಾಗಿದ್ದಾಗಲೂ ಬಲರಾಮ ರಾಹುವನ್ನು ಪರಾಜಯಗೊಳಿಸಲಾಗದು. ನಾರಾಯಣ ನಾರಾಯಣ. ಆದರೆ ಪ್ರಭು, ಈಗ ಶೇಷಾವತಾರನು ಅಧರ್ಮಿ ರಾಹುವನ್ನು ಪರಾಜಿತಗೊಳಿಸದಿದ್ದರೆ ಅವನ ಕರ್ಮಗಳಿಗೆ ಯಾರು ಶಿಕ್ಷೆ ಕೊಡುತ್ತಾರೆ ಪ್ರಭು? ದೇವರ್ಷಿ, ರಾಹುವನ್ನು ಕೇವಲ ಅವನೇ ಪರಾಜಿತಗೊಳಿಸಬಹುದು. ಯಾರ ಶಕ್ತಿಯ ವಿಸ್ತಾರ ಪೃಥ್ವಿಯ ಜೊತೆಗೆ ಅನಂತ ಬ್ರಹ್ಮಾಂಡವೂ ಆಗಿದೆಯೋ, ಯಾರು ಪೃಥ್ವಿಯಲ್ಲಿ ವಾಸಿಸುತ್ತಾನೋ ಹಾಗೂ ಯಾರಿಗೆ ಸೂರ್ಯ ಒಂದು ಮಾಗಿದ ಫಲದಂತೆ ಕಾಣಿಸಿತ್ತೋ ಅವನು. ಆದರೆ ಪ್ರಭು, ಅಂತಹವನು ಕೇವಲ ನಾರಾಯಣ ನಾರಾಯಣ. ದೇವ, ನಾನು ಹುಡುಕ್ತೀನಿ ರಾಮ ಭಕ್ತ ಹನುಮಂತನ್ನ. ಅವರು ಗೋವರ್ಧನ ಪರ್ವತದ ಯಾವ ಗುಹೆಯಲ್ಲಿ ವಾಸ ಮಾಡ್ತಿದ್ರು, ಅವರನ್ನ ನಾನು ಹುಡ್ಕೊಂಡ್ ಬರ್ತೀನಿ. ಯಾಕಂದ್ರೆ ರಾಹುನ್ ತಡೆಯಕ್ಕೆ ಇದು ಒಂದೇ ದಾರಿ. ಪ್ರಣಾಮ ಗುರುದೇವ. ಅಂದರೆ ಇದರ ಅರ್ಥ ಯುಗಗಳ ನಂತರ ರುದ್ರಾವತಾರ ಹನುಮಂತನ ಪ್ರತೀಕ್ಷೆ ಇಂದು ಪೂರ್ತಿಯಾಗಲಿದೆ. ರಾಹು, ನೀನ್ ಎಷ್ಟೇ ಪ್ರಯತ್ನ ಮಾಡು, ಇವತ್ತಿನವರೆಗೂ ಜಗತ್ತಲ್ಲಿ ಯಾವ ಮೋಸಕ್ಕೂ ಗೆಲುವಾಗಿಲ್ಲ. ಇವತ್ತು ಆಗೋದಿಲ್ಲ. ಪ್ರಭು, ಬಲರಾಮ ರಾಹುವಿನ ಬಲವನ್ನು ಹೆಚ್ಚು ಹೊತ್ತು ತಡೆಯಲಾರ. ನೀವು ಶೀಘ್ರವೇ ರುದ್ರಾವತಾರ ಹನುಮಂತನ ಜೊತೆ ಮರಳಬೇಕು ನಾರಾಯಣ.
ಆ ಗುಹೆನ ಹುಡುಕ್ಲೇಬೇಕು. ಯಾವ್ದ್ರಲ್ಲಿ ಪವನ ಪುತ್ರ ಹನುಮಂತ ಇದ್ದಾರೇನೋ. ನಾನು ಭಗವಂತ ಕಂಸ, ಭಯಭೀತನಾಗುವ ಅವಶ್ಯಕತೆ ಇಲ್ಲ. ಹೇಳೀಗ ಎಲ್ಲಿಗೆ ಕರೆದೊಯ್ಯುತ್ತಿರುವೆ ನನ್ನನ್ನು? ನಿನಗೆ ಇಷ್ಟೊಂದು ಧೈರ್ಯವೇ ಹೀಗೆ ಭಗವಂತ ಕಂಸನ ಎದುರು ಮೌನವಾಗಿರಲು? ಕೆಲ ಪ್ರಶ್ನೆಗಳ ಉತ್ತರ ಮೌನದಲ್ಲೇ ಅಡಗಿರುತ್ತದೆ. ಧೈರ್ಯದಿಂದಿರು ಕಂಸ, ನಿನಗೆ ನಿನ್ನ ಪ್ರಶ್ನೆಗೆ ಉತ್ತರ ಖಂಡಿತ ಸಿಗಲಿದೆ. ಆದರೆ ಉಚಿತ ಸಮಯ ಮತ್ತು ನಿಶ್ಚಿತ ಸ್ಥಾನ ತಲುಪಿದ ನಂತರ. ನಾನು ಗೋವರ್ಧನ ಪರ್ವತದ ಒಂದೊಂದು ಗುಹೆ ಬೇಕಾದ್ರೂ ಹುಡುಕ್ತೀನಿ. ಬಜರಂಗ ಬಲಿ, ನನ್ಗೆ ದರ್ಶನ ಕೊಡಿ ಬಜರಂಗ ಬಲಿ. ನನ್ನ ಅಣ್ಣನ್ ಜೀವ ಬಹಳ ದೊಡ್ಡ ಅಪಾಯದಲ್ಲಿದೆ. ನನ್ಗೆ ಸಹಾಯ ಮಾಡಿ ಬಜರಂಗ ಬಲಿ, ದಯವಿಟ್ಟು ನನ್ಗೆ ಸಹಾಯ ಮಾಡಿ. ಹೇ ಪವನಪುತ್ರ ಹನುಮಂತ, ನೀವು ಸತ್ಯ ಹೇಳಿದ್ದೀರಿ. ಸಜ್ಜನರೊಂದಿಗೆ ಗೆಳೆತನವು ಅಲ್ಪವಾದರೂ ಸರಿ, ನಮ್ಮ ಜೀವನದ ಎಷ್ಟೋ ಪಾಪಗಳು ಮನ್ನಿಸಲ್ಪಡುತ್ತವೆ. ಹೇ ಪ್ರಭು, ನಿಮ್ಮ ಸಾಂಗತ್ಯ ಪಡೆದು ನನ್ನ ಎಲ್ಲ ಅಪರಾಧಗಳು ದೂರವಾದವು. ನನ್ನ ಜೀವನವು ಧನ್ಯವಾಯಿತು ಪ್ರಭು, ನನ್ನ ಜೀವನ ಧನ್ಯವಾಯಿತು. ಎಲ್ಲಿದ್ದೀರಾ ಸಂಕಟ ಮೋಚನ? ನೀವ್ ಎಲ್ಲಿದ್ದೀರಾ? ಎಂತಹ ಸತ್ಯ! ನನಗೆ ಗೊತ್ತಿದೆ ನಿನ್ನ ಸತ್ಯ. ನೀನು ಅವಶ್ಯವಾಗಿ ಆ ವಿಷ್ಣುವಿನ ಯಾವುದೋ ಮಾಯೆ. ಅದಕ್ಕೆ ಎದುರು ಬರುತ್ತಿಲ್ಲ. ಆ ಚಕ್ರಧಾರಿ, ನನಗೆ ಅರ್ಥವಾಗಿದೆ ನಿನ್ನ ಸತ್ಯ. ಆ ಕಾಲನೇಮಿ, ಸ್ತ್ರೀಯ ಧ್ವನಿ ಎಲ್ಲವೂ ನಿನ್ನ ಮಾಯೆಯಷ್ಟೇ. ನೀನು ಬಯಸುವೆ ನನ್ನನ್ನು ಭಯಪಡಿಸಲು, ನಿನ್ನ ದಾಸನಾಗಿ ಮಾಡಲು. ಆದರೆ ನೀನು ಮರೆತೆಯ ನಾನ್ಯಾರೆಂದು? ಭಗವಂತ ನಾನು, ಭಗವಂತ ಕಂಸ. ಒಂದು ದಿನ ನಾನಲ್ಲ, ನೀನು ಬರುವೆ ನನ್ನ ದಾಸನಾಗಿ. ನಾನು ಧನ್ಯನಾದೆನು, ನನಗೆ ನನ್ನ ಶ್ರೀರಾಮ ಸಿಕ್ಕಿದರು. ಹೇ ಪವನ ಪುತ್ರ, ನನ್ಗೆ ನಿಮ್ ಸಹಾಯದ ಅವಶ್ಯಕತೆ ಇದೆ. ನೀವು ನನ್ಗೆ ಸಹಾಯ ಮಾಡ್ತೀರಲ್ವಾ ಸಂಕಟ ಮೋಚನ? ಪ್ರಭು, ನನ್ನ ಜನ್ಮವಾಗಿದ್ದೇ ನಿಮ್ಮ ಸೇವೆಗಾಗಿ. ನಾನು ಖಂಡಿತ ನಿಮ್ಮ ಸೇವೆ ಮಾಡುವೆ ಪ್ರಭು. ಬಜರಂಗ್ ಬಲಿ, ನೀವ್ ಇದೇನ್ ಹೇಳ್ತಿದ್ದೀರಾ? ನಾನು ಕೃಷ್ಣ, ನಿಮ್ ಪ್ರಭು ಅಲ್ಲ. ನೀವು ಬೇಕಾದ್ರೆ ನನ್ನ ನಿಮ್ಮ ಗೆಳೆಯ ಅಂತ ಕರೀರಿ. ಯಾಕಂದ್ರೆ ಬ್ರಜಮಂಡಲದ ಎಲ್ಲ ಗೊಲ್ಲಪಾಲಕರು ನನ್ನ ಅವ್ರ ಗೆಳೆಯ ಅಂತ ಹೇಳ್ತಾರೆ. ಪ್ರಭು, ಇದು ನಿಮ್ಮ ಮಹಿಮೆಯೇ ಆಗಿದೆ. ನೀವು ನಿಮ್ಮ ಭಕ್ತರಿಗೂ ನಿಮ್ಮ ಗೆಳೆಯನ ಸ್ಥಾನವನ್ನೇ ನೀಡುವಿರಿ. ಗೆಳೆಯ ಹನುಮಂತ, ನೀವ್ ಏನ್ ಯೋಚಿಸ್ತಿದ್ದೀರಾ? ನನ್ನ ಅಣ್ಣನ ಜೀವ ಅಪಾಯದಲ್ಲಿದೆ. ಅದಕ್ಕೆ ನೀವು ಬೇಗ ಬನ್ನಿ. ನಿಮ್ಮ ಆಜ್ಞೆ ಪ್ರಭು. ಜೈ ಶ್ರೀರಾಮ. ರಾಹುವನ್ನೇ ತಡೆಯೋದಕ್ಕಾಗ್ತಿಲ್ಲ ನಿನಗೆ? ಈಗ ಮೂರು ರಾಹುವನ್ನ ಹೇಗೆ ತಡಿತೀಯ ಬಲರಾಮ? ಕೃಷ್ಣ ಹೇಳ್ತಾನೆ, ಧರ್ಮನ ಯಾರು ರಕ್ಷಣೆ ಮಾಡ್ತಾರೋ ಧರ್ಮ ತಾನೇ ಅವ್ರ ರಕ್ಷಣೆ ಮಾಡುತ್ತೆ. ಹೌದಾ? ಹಾಗಿದ್ರೆ ನಾನು ನೋಡ್ತೀನಿ ಧರ್ಮ ಹೇಗೆ ನಿನ್ನನ್ನು ರಕ್ಷಣೆ ಮಾಡುತ್ತೆ ಅಂತ. ಓಂ ಭ್ರೀಂ ಭ್ರೀಂ ರಾಹುವೇ ನಮಃ. ಹೇ ನಾರಾಯಣ, ನೀವು ಎಲ್ಲಿದ್ದೀರಿ ಪ್ರಭು? ಶೀಘ್ರವಾಗಿ ಬನ್ನಿ ಪ್ರಭು, ಶೀಘ್ರವಾಗಿ ಬನ್ನಿ.
ಜಗತ್ತಿಗೆ ನಿನ್ನದೇ ಗುರುತು ಹೇಳಲು ಯೋಗ್ಯನಾಗಿರಲಾರೆ. ಹನುಮಂತ, ನಾನು ರಾಹು. ನಾನು ಯಾರಿಗೂ ಹೆದರೋದಿಲ್ಲ. ಹಾಗಿದ್ದರೆ ತ್ರೇತಾಯುಗದಲ್ಲಿ ನನ್ನ ಕೈಗಳಿಂದ ತಿಂದ ಏಟುಗಳನ್ನ ನೀನು ಮರೆತಿರುವೆ. ಹನುಮಂತ, ನೀನು ಪದೇ ಪದೇ ನನ್ನ ದಾರಿಗೆ ಅಡ್ಡ ಯಾಕೆ ಬರ್ತಿದ್ಯಾ? ರಾಹು, ಅದನ್ನೇ ನಾನು ನಿನ್ನಲ್ಲಿ ಕೇಳುತ್ತಿದ್ದೇನೆ. ಏಕೆ ಪದೇ ಪದೇ ನೀನು ಅಧರ್ಮದ ಮಾರ್ಗದಲ್ಲಿ ಸಾಗುವುದು? ನೀನ್ ಯಾರು ನನಗೆ ನನ್ನ ದಾರಿಯನ್ನ ತೋರ್ಸೋದಕ್ಕೆ? ನನಗೇನ್ ಸರಿ ಅನ್ಸುತ್ತೋ ಅದನ್ನೇ ನಾನು ಮಾಡ್ತಿರೋದು. ಸರಿ, ನಿನಗೇನು ಸಿಗಬೇಕೋ ಅದು ಸಿಕ್ಕೇ ಸಿಗುತ್ತದೆ. ಅಂದರೆ ಶಿಕ್ಷೆ. ಹನುಮಂತ, ನನಗೆ ನಿನ್ನ ಜೊತೆ ಯಾವ ಶತ್ರುತ್ವನೂ ಇಲ್ಲ. ಆದ್ರೆ ನಾನು ಇವತ್ತು ನಿನಗೆ ನನ್ನ ಶಕ್ತಿ ಏನು ಅಂತ ತೋರಿಸ್ತೀನಿ. ಜೈ ಶ್ರೀರಾಮ. ಅಮ್ಮ ನಿಜನೇ ಹೇಳ್ತಾಳೆ. ಮಾಡಿದ್ದುಣ್ಣು ಮಾರಾಯ. ನಡಿಯಣ್ಣ. ನಾರಾಯಣ ನಾರಾಯಣ. ಪ್ರಭು, ಇಂದು ನಿರ್ಬಲರಿಗೆ ದುಃಖ ನೀಡುವ ರಾಹುವಿನ ಯುದ್ಧವು ಮಹಾಬಲಿ ಹನುಮಂತನೊಂದಿಗೆ. ಇಂದು ಸತ್ಯವಾಗಿಯೂ ರಾಹುವಿಗೆ ಭಾಸವಾಗುವುದು ತನ್ನ ನಿಜವಾದ ಶಕ್ತಿಯೇನೆಂಬುದು. ಅವನಿಗೆ ಅರ್ಥವಾಗುವುದು ತನಗೆ ಈ ಬ್ರಹ್ಮಾಂಡದಲ್ಲಿ ಇರುವ ಸ್ಥಾನವೇನೆಂದು. ಪ್ರಭು, ದೇವರ್ಷಿ, ಕೇವಲ ರಾಹುವಿಗಷ್ಟೇ ಅಲ್ಲ, ಜೊತೆಗೆ ಸಂಪೂರ್ಣ ಜಗತ್ತು ಇದರಿಂದ ಅರಿತುಕೊಳ್ಳಬೇಕು. ನಾವು ನಮ್ಮ ಬಲ ಮತ್ತು ಶಕ್ತಿಯ ಬಗ್ಗೆ ಅಹಂಕಾರ ಪಡಬಾರದು ಮತ್ತು ಅದರ ದುರುಪಯೋಗ ಸಲ್ಲದು. ಏಕೆಂದರೆ ರಾಹುವಿನ ಹಾಗೆಯೇ ಯಾರಾದರೂ ತಮ್ಮ ಬಲ ಮತ್ತು ಬುದ್ಧಿಯ ಅನುಚಿತ ಪ್ರಯೋಗ ಮಾಡಿದರೆ ಅವರಿಗೆ ಅದಕ್ಕೆ ಸರಿಯಾದ ಪ್ರತ್ಯುತ್ತರ ಅವಶ್ಯ ಸಿಗುವುದು. ಸತ್ಯವಚನ ಪ್ರಭು, ಸತ್ಯವಚನ. ಪ್ರಕಾರವಾಗಿ ಗೋಕುಲವಾಸಿಗಳ ರಕ್ಷೆಯನ್ನು ಖಂಡಿತ ಮಾಡುತ್ತಾನೆ. ಅದರ ಅರ್ಥ ಈಗ ನಂದನ ಜೀವನ ಅಪಾಯಕ್ಕೆ ಸಿಲುಕಿದರೆ ಆಗ ವಿಷ್ಣುವಿನ ಆ ಅಂಶ ಅವನ ರಕ್ಷಣೆಗೆ ಬರುತ್ತಾನೆ. ಭಗವಂತ, ಅವನು ಸ್ವತಃ ಬರುತ್ತಾನೆ ನನ್ನ ಬಳಿ. ಅವನನ್ನು ಎಲ್ಲೂ ಹುಡುಕುವ ಅವಶ್ಯಕತೆ ಇಲ್ಲ. ಈ ಚಿಕ್ಕ ವಿಷಯ ಅರಿಯಲು ಇಷ್ಟೊಂದು ಸಮಯ. ಹೋಗಿ ನಂದನನ್ನು ಕರೆತನ್ನಿ. ಅಪ್ಪಣೆ. ಸರಿ ಭಗವಂತ. ವಂಚಕ ವಿಷ್ಣುವಿನ ಆ ಅಂಶ ದೇವಕಿಯ ಅಷ್ಟಮ ಪುತ್ರನನ್ನು ಹುಡುಕಲು ಮೀನಿನ ಗಾಳ ಆಗುತ್ತಾನೆ ನಂದ. ನಾನಿದೆಲ್ಲಿ ಸಿಕ್ಕಾಕೊಂಡಿದ್ದೀನಿ. ನನಗೆ ಯುದ್ಧ ಮಾಡೋದಕ್ಕೂ ಆಗ್ತಿಲ್ಲ, ಓಡ್ ಹೋಗೋದಕ್ಕೂ ಆಗ್ತಿಲ್ಲ. ಈಗ ನಾನು ಉಳಿಬೇಕು ಅಂದ್ರೆ ಒಂದೇ ದಾರಿ, ಆಕಾಶ ಮಾರ್ಗ. ಬಜರಂಗಬಲಿ, ರಾಹು ಯಾಕೆ ಆಕಾಶದ ಕಡೆ ಹೋಗ್ತಿದ್ದಾನೆ? ಈಗ ನಾವು ಅವನ್ನ ತಡೆಯೋದೇಕೆ? ಪ್ರಭು, ಹನುಮಂತ ಇರುವಾಗ ನೀವು ಯಾವುದೇ ಪ್ರಕಾರದ ಚಿಂತೆ ಮಾಡುವ ಅವಶ್ಯಕತೆಯೇ ಇಲ್ಲ. ನೀವು ಆಜ್ಞೆ ನೀಡಿರಿ ಪ್ರಭು. ಜೈ ಶ್ರೀರಾಮ.